Camera running. Shot for corner. Second check on there. Cameraman, Sunny sir. Vinod sir. Cameraman sir. Giri sir. Everyone see camera on ready? Camera please.
ಒಂದೇ ಒಂದು ನಿಮಿಷ ಒಂದು ರೌಂಡ್ ಫ್ಯಾಮಿಲಿ ತಗೊಂಡ್ಬಿಡಿ, ಆಮೇಲೆ ಓನ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆ ಥರ ಜಾಯಿನ್ ಆಗೋಣ. ಓನ್ಲಿ ಫ್ಯಾಮಿಲಿ ಸ್ವಲ್ಪ ಹಿಂದೆ ತಗೊಂಡು ಸ್ವಲ್ಪ ಹಿಂದೆ ಸ್ವಲ್ಪ ಮತ್ತೊಂದು ಹೊಸ ಪ್ರಯತ್ನ ಕೋಣ ಅಂತ. ಇವತ್ತು ಮುಹೂರ್ತ ಸ್ಟಾರ್ಟ್ ಆಗಿದೆ. ಜನರಲ್ ಆಗಿ ಮುಹೂರ್ತ ಆದಮೇಲೆ ಶೂಟಿಂಗ್ ಆಗುತ್ತೆ, ಬಟ್ ಕೆಲವೊಂದು ಪೋರ್ಷನ್ ಶೂಟಿಂಗ್ ಆದಮೇಲೆ ಇವತ್ತು ಮುಹೂರ್ತ ಮಾಡಿದ್ದಾರೆ. ಏನು ಸ್ಪೆಷಲ್ ಇರುತ್ತೆ ಅಂದರೆ ರೀಸನ್ ಅಂದರೆ ಇದು ಮುಹೂರ್ತ ಅನ್ನೋದಕ್ಕಿಂತ ಮೇಲಾಗಿ ಇವತ್ತೊಂದು ಒಳ್ಳೆಯ ದಿನ, ಒಳ್ಳೆ ಗಳಿಗೆ ಅಂತ ಅಂದ್ಬಿಟ್ಟು ನಾವು ಅಂದ್ಕೊಂಡು ಮಾಡಿರೋದು. ಈ ಚಿತ್ರ ಆಲ್ರೆಡಿ ಇವತ್ತು ಟೀಸರ್ ಬಿಡುಗಡೆಯಾಗಿ ರಾಜ್ಯಾದ್ಯಂತ ಒಂದು ಕುತೂಹಲ ಮೂಡಿಸಿದೆ. ಸೊ ಹಂಗಾಗಿ ನಾವು ಇನ್ನಷ್ಟು ಆ ಜವಾಬ್ದಾರಿ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಸಮಯ ತೊಗೊಂಡು ಈಗ ಶುರು ಮಾಡ್ತೇವೆ. ಸರ್, ಕೋಣ ಅಂತ ಪೋಸ್ಟರ್ ಮತ್ತು ಟೀಸರ್ ನೋಡಿದಾಗ ಒಂದೆಲ್ಲೋ ಹಾರರ್ ಕಂಟೆಂಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೇನೋ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ನೀವು ಇವತ್ತು ನೋಡಿದಿರೋಂಥ ಗೆಟಪ್ಪಲ್ಲಿ ಕಾಣ್ತಾ ಇದ್ದೀರಾ, ತುಂಬ ಗೆಟಪ್ಗೆ ಅಪ್ರಿಸಿಯೇಷನ್ ಬರ್ತಿದೆ. ಹೇಗಿರುತ್ತೆ ಅಂತ ಕೋಣದಲ್ಲಿ? ಯೂನಿವರ್ಸಲ್ ಒಂದು ಸಬ್ಜೆಕ್ಟ್ನ ನಮ್ಮ ಹರಿ ಮತ್ತು ಅವ್ರ ಸ್ನೇಹಿತರೆಲ್ಲ ಸೇರ್ ಮಾಡಿದ್ದಾರೆ. ಇದು ಭಾಳ ವರ್ಷಗಳಿಂದ ಸುಮಾರು ಜನ ಪ್ರಯತ್ನ ಪಡಬೇಕು ಅಂತ ಇದ್ದಿದ್ದಂಥ ಒಂದು ಕತೆ. ಇದು ಯಾರೂ ಪಟ್ಟಿಲ್ಲ, ಯಾಕಂದರೆ ಭಾಳಷ್ಟು ಇದರಲ್ಲಿ ವಿಚಾರಗಳಿತ್ತು. ಒಂದು ಕೋಣ ಬಲಿ ಕೊಡಬಾರ್ದು, ಕೊಡಬೇಕು ಅನ್ನೋ ವಿಚಾರ ತುಂಬ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಿದೆ. ಇದನ್ನು ತುಂಬ ಸ್ವಾರಸ್ಯಕರವಾಗಿ ಇದನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನಮ್ಮ ಹರಿಯವರ ಒಂದು ಸ್ಕ್ರೀನ್ ಪ್ಲೇ ಸ್ಟೋರಿಲಿ ಮಾಡಿದ್ದಾರೆ. ನಮ್ಮ ನಿರ್ಮಾಪಕರು ಅದಕ್ಕೆ ಕೈ ಜೋಡಿಸಿದ್ದಾರೆ. ತುಂಬ ಅದ್ಭುತವಾದ ಲೊಕೇಶನ್ಸ್ ಎಲ್ಲ ಇವಾಗ ನಾವು ನೋಡಿ ಎಲ್ಲ ಫೈನಲೈಸ್ ಮಾಡಿದ್ವಿ. ನಾಡದಿಂದ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ನಿಮ್ಮ ಕೈಂಡ್ ಆಫ್ ಕಾಮಿಡಿನ ಖಂಡಿತವಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಅದು ಇರುತ್ತಲ್ವ? ಇವಾಗ ನಾವು ಹೋಗ್ತಾ ಅಪ್ಡೇಟ್ ಆಗೋದ್ರಿಂದ ಎಲ್ಲ ಡಾರ್ಕ್ ಹ್ಯೂಮರ್, ಮುಂಚೆ ಎಲ್ಲ ಡಾರ್ಕ್ ಹ್ಯೂಮರ್ ಮಾಡಿದಾಗ ಸ್ವಲ್ಪ ಅರ್ಥ ಆಗೋದು ಕಷ್ಟ ಆಗ್ತಾಯಿತ್ತು. ಇವಾಗ ಎಲ್ಲರಿಗೂ ಅರ್ಥ ಆಗ್ತಾಯಿದೆ. ಈಗ ಒಂದು ಶಾರ್ಟ್ಸ್ ಮಾಡಿದ್ರೂ ಡಾರ್ಕ್ ಹ್ಯೂಮರ್ ಇರುತ್ತೆ. ಸೊ ಅದರಲ್ಲಿ ನಮ್ಮ ಹರಿಯವರು ಡಾರ್ಕ್ ಹ್ಯೂಮರ್ನ ನನಗೆ ವಿಶೇಷವಾಗಿ ಪ್ಲ್ಯಾನ್ ಮಾಡಿದ್ರು. ಸರ್, ತುಂಬ ಹೈ ಬಜೆಟ್ ಸಿನಿಮಾ ಅಂತ ಕಾಣಿಸ್ತಿದೆ. ಡೆಫಿನೆಟ್ಲಿ ಯಾವಾಗ ರಿಲೀಸ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಶೂಟಿಂಗ್ ಎಲ್ಲ ಈ ಕತೆಗೆ ಏನೇನು ಅವಶ್ಯಕತೆ ಬಡ್ಜೆಟ್ ಬೇಕೋ ಅದನ್ನೆಲ್ಲ ಯಾವುದೇ ಅಡಚಣೆ ಇಲ್ದಂಗೆ, ಸ್ಟಾಪೇಜ್ ಇಲ್ದಂಗೆ ನಿರ್ಮಾಪಕರು ಮಾಡ್ತಾ ಇದ್ದಾರೆ. ಕತೆಗೆ ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನು ಮಾಡ್ತಾರೆ. ಕೋಣ ಮುಹೂರ್ತ ಆಗಿದೆ, ಹೆಂಗೆ ಅನಿಸ್ತದೆ ನಿಮಗೆ ಮೂಮೆಂಟ್? ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ. ಅದ್ರ ಜೊತೆಗೆ ನರ್ವಸ್ ಕೂಡ ಆಗಿದ್ದೀವಿ. ಏನಕ್ಕೆ ಅಂತಂದರೆ ನಾನು ಎಕ್ಸ್ಟ್ರಾ ನರ್ವಸ್ ಆಗಿರೋದು ಏನಕ್ಕೆ ಅಂದರೆ ಇಷ್ಟು ದಿನದವರೆಗೂ ಆರ್ಟಿಸ್ಟಾಗಿ ಮುಹೂರ್ತ ಅಟೆಂಡ್ ಮಾಡ್ತಾಯಿದ್ವಿ. ಸಹಜವಾಗಿ ನಮಗೆ ಚೆನ್ನಾಗಿ ಕಾಣಿಸ್ಬೇಕು ಅಥವಾ ಪಾತ್ರಕ್ಕೆ ತಕ್ಕಂಗೆ ಕಾಣಿಸ್ಕೋಬೇಕು, ಆ್ಯಕ್ಟ್ ಮಾಡಬೇಕು ಅನ್ನೋದಷ್ಟೇ ತಲೆಯಲ್ಲಿರ್ತಿತ್ತು. ಬಟ್ ಇದ್ರ ಹಿಂದೆ ವರ್ಕ್ನೂ ಕೂಡ ನೋಡ್ತಾ ಇರೋದ್ರಿಂದ, ಬಜೆಟ್ಗಳನ್ನೂ ತಲೆಯಲ್ಲಿ ಇಟ್ಕೋಬೇಕಾಗಿರೋದ್ರಿಂದ, ಒಂದಷ್ಟು ವಿಚಾರಗಳಲ್ಲಿ ನಾವು ಇನ್ವಾಲ್ವ್ ಆಗಬೇಕಾಗಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಕ್ಯಾಲ್ಕುಲೇಷನ್ಸು, ಆ್ಯಕ್ಟ್ ಮಾಡಬೇಕು, ಈ ಥರದ್ದೆಲ್ಲವೂ ಒಂದು ಮಿಕ್ಸ್ಚರ್ ಆಗಿ ಒಂದು ಆ ಥರದೊಂದು ಡೈಲಾಮಾ ಒಪಿನಿಯನ್ನಲ್ಲಿ ಇದ್ದೀನಿ ನಾನು. ಬಟ್ ಐ ಆಮ್ ಹ್ಯಾಪಿ. ಇವತ್ತು ಕೋಣ ಸಿನಿಮಾದ ಮುಹೂರ್ತ ಆಯಿತು. ಆ್ಯಂಡ್ ಕೋಮಲ್ ಸರ್ ಅಷ್ಟು ಪ್ರೊಫೆಷ್ನಲ್ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡುವಂಥ ಅವಕಾಶ ನಮಗೆ ಪ್ರೊಡ್ಯೂಸರ್ ಆಗಿನೂ ಆ್ಯಕ್ಟರ್ ಆಗಿನೂ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ಜನರ ಎಲ್ಲರ ಆಶೀರ್ವಾದ ನಮ್ಮ ಸಿನಿಮಾದ ಮೇಲೆ ಇರಲಿ, ನನ್ನ ಮೇಲಿರಲಿ, ಕೋಮಲ್ ಸರ್ ಮೇಲಿರಲಿ, ನಮ್ಮ ತಂಡದ ಮೇಲೆ ಇರಲಿ. ಯಾಕೆ ಅಂತಂದರೆ ಯಾವುದೋ ಒಂದು ವಿಚಾರನ ನಾವು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಎಲ್ಲ ಸಿನಿಮಾದಲ್ಲೂ ಒಂದು ಕಾನ್ಸೆಪ್ಟ್ ಅಂತ ಇದ್ದೇ ಇರುತ್ತೆ. ನಮ್ಮಲ್ಲಿ ಕಾನ್ಸೆಪ್ಟ್ ಜೊತೆಗೆ ಕೋಮಲ್ ಸರ್ ಅಂತಹ ಒಂದು ಹೆಸರಾಂತ ನಟರಿದ್ದಾರೆ. ಅದಕ್ಕಿಂತ ಹೆಚ್ಚು ಇನ್ನೇನು ಬೇಕು ಅನ್ನೋ ರೀತಿಯಲ್ಲಿ ನಾವಿದ್ದೀವಿ. ಅದ್ರ ಜೊತೆಗೆ ನಮ್ಮ ಜೊತೆ ಕೈ ಜೋಡಿಸಿರುವಂತಹ ನಮ್ಮ ನಿರ್ದೇಶಕರಾಗಿರ್ಬೋದು, ನಮ್ಮ ಜೊತೆಯಲ್ಲಿರುವಂತಹ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತು ಒಂದು ತಂಡವನ್ನು ಈಗ ತೊಗೊಂಡು ಹೋದರೆ ನಮ್ಮ ಸಿನಿಮಾದ ಪ್ರಾಡಕ್ಟ್ ಈ ರೀತಿಯಾಗಿ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ನಾವು ಒಂದಷ್ಟು ಹೋಮ್ವರ್ಕ್ ಜೊತೆಯಲ್ಲಿ ಈ ಕೋಣ ಸಿನಿಮಾನ ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ. ಎಲ್ಲರ ಆಶೀರ್ವಾದ ಇರಲಿ. ಆ್ಯಂಡ್ ಏನು ಕೇಳ್ಕೋಬಹುದು ಅಂತಂದರೆ, ನಾವು ಏನೇ ಹೆಜ್ಜೆ ಇಟ್ಟರೂ ನಿಮ್ಮ ಸಹಕಾರ ಸದಾ ನಮ್ಮೊಂದಿಗಿರಲಿ. ಕೋಣದಲ್ಲಿ ನಿಮ್ಮ ಪಾತ್ರನ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು? ಎಲ್ಲ ಇವಾಗಲೇ ಹೇಳಿಬಿಟ್ರೆ ಮತ್ತು ಇನ್ನು ಆಮೇಲೆ ಪ್ರೆಸ್ ಮೀಟ್ಗಳಲ್ಲಿ ಹೇಳೋದಕ್ಕೆ ಏನು ಉಳಿದಿರುತ್ತೆ. ಓಕೆ, ಸಣ್ಣದಾಗಿ ಹೇಳಬೇಕು ಅಂತಂದರೆ ಕೋಮಲ್ ಸರ್ ಅವರ ವೈಫ್ ಪಾತ್ರನ ನಾನು ನಿಭಾಯಿಸ್ತಾ ಇದ್ದೀನಿ. ನನ್ನ ಪಾತ್ರದ ಹೆಸರು ಲಕ್ಷ್ಮಿ ಅಂತ. ಏನೇ ಮಾಡಿದ್ರೂ ಲೈಫಲ್ಲಿ ಹೆಂಡತಿಗೆ ಮೀರಿದ್ದು ಇನ್ನೊಂದು ಇರಲ್ವಂತೆ. ಸೊ ಹಾಗಾಗಿ ಒಂದು ನಾರ್ಮಲ್ ಆಗಿ ಒಬ್ಬರು ಲೈಫಲ್ಲಿ, ಒಬ್ಬ ವ್ಯಕ್ತಿ ಲೈಫಲ್ಲಿ ಯಾರಾದರೂ ಒಬ್ಬರು ತುಂಬ ಇಂಪಾರ್ಟೆಂಟ್ ಪಾತ್ರನ ನಿಭಾಯಿಸ್ತಾರೆ ಅಂತಂದರೆ ಮೊದಲನೇದಾಗಿ ತಾಯಿ, ನಂತರ ಬರೋದೇನೆ ಹೆಂಡತಿ. ಸೊ ಆ ಒಂದು ಇಂಪಾರ್ಟೆನ್ಸ್ ಇರುವಂತಹ ಒಂದು ಪಾತ್ರ ಅಂತ ಹೇಳ್ಬೋದು. ಇದ್ರ ಮೇಲೆ ಶೂಟಿಂಗ್ ಎಲ್ಲ ಆದಮೇಲೆ ಇನ್ನೊಂದ್ಸತಿ ಪ್ರೆಸ್ ಮೀಟಲ್ಲಿ ಸಿಕ್ಕಾಗ ಖಂಡಿತ ಜಾಸ್ತಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ಹೇಳಿ, ಒಂದು ಮಾತು ನಮ್ಮ ಟೀಮ್ಗೆ ಆಶೀರ್ವಾದ ಮಾಡಿ. ಫಸ್ಟ್ ಹೇಳ್ಬಿಡ್ತಾರೆ ಏನು ಕೇಳ್ತೀರಾ ಅಂತ ಪ್ರಿಪೇರ್ ಆಗೋಲ್ಲ. ಹೇಳಿ, ಇವತ್ತು ಕೋಣ ಮುಹೂರ್ತ ಆಗಿದೆ.
ಹೆಂಗೆ ಅನಿಸ್ತಿದೆ ಅಂತ? ತುಂಬ ಖುಷಿ ಇದೆ. ತುಂಬ ದಿವಸದ ಪ್ರಯತ್ನ ಇವತ್ತಿಗೆ ಇಲ್ಲಿವರೆಗೂ ಬಂದು ನಿಂತಿದ್ದೀವಿ. ಇನ್ನು ಮುಂದೆ ಇನ್ನೂ ಅನೌನ್ಸ್ಮೆಂಟ್ ಮಾಡಿರೋದಿದೆ ಮತ್ತು ಇನ್ನೂ ತುಂಬ ಕೆಲಸಗಳು ಇದೆ. ಸೊ ಡೆಫಿನೆಟ್ಲಿ ಯು ವಿಲ್ ಹ್ಯಾವ್ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಅನ್ನೋದು ಮಾತ್ರ ಪ್ರಾಮಿಸ್ ಮಾಡ್ತೀನಿ. ಒನ್ ಆಫ್ ದ ಪ್ರಾಮಿನೆಂಟ್ ಯಂಗ್ ಬಡಿಂಗ್ ಆಂಟ್ರಪ್ರಿನರ್ಸ್ ಆಗಿರ್ಬೋದು, ಇಲ್ಲ ಪ್ರೊಡ್ಯೂಸರ್ಸ್ ಆಗಿ ವಿಲ್ ಮೇಕ್ ಶ್ಯೂರ್ ವಿಲ್ ಡಿಲಿವರ್ ಅ ಬೆಸ್ಟ್ ಮೂವಿ ಫಾರ್ ಕನ್ನಡ ಇಂಡಸ್ಟ್ರಿ ಅಂತ ಅಷ್ಟೇ ಹೇಳ್ಬೋದು. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಸರ್ ನೀವು ಸರ್, ಕೋಣ ಶೂಟಿಂಗ್ ನಡೀತಿದೆ, ಇವತ್ತು ಮುಹೂರ್ತ ಆಗಿದೆ. ಏನು ಕೋಣ ಅಂದರೆ ಕೋಣ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಕೋಮಲ್ ಸರ್ ಆಯ್ಕೆ ಅಲ್ಲೆಲ್ಲ ಹೇಗಾಯಿತು ಅಂತ? ಎಲ್ಲವೂ ಒಂದು ಆ್ಯಸ್ ಎ ಟೀಮ್ ವಿ ಪ್ಲ್ಯಾಂಡ್ ಆ್ಯಕ್ಚುಲಿ. ಫಸ್ಟ್ ನಾನು ಪ್ರೊಡಕ್ಷನ್ ಹೌಸ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ತನಿಷಾ ಅವ್ರಿಗೆ ಮತ್ತು ನಮ್ಮ ಆರ್ ಕೆ ಸರ್, ಕಾರ್ತಿಕ್ ಸರ್ ಇರ್ಬೋದು. ದಿ ಸಪೋರ್ಟೆಡ್ ಮೀ ಆ್ಯಕ್ಚುಲಿ. ನನಗೆ ಬ್ಯಾಕ್ ಮಾಡಿ ಈ ಸಿನಿಮಾಗೆ ಒಂದು ಬ್ಯಾಕ್ ಬೋನಾಗಿ ನನಗೆ ನಿಲ್ಲಿಸಿ ಇಲ್ಲಿ ತನಕ ಕರ್ಕೊಂಬಂದಿದ್ದಾರೆ. ಮುಹೂರ್ತ ಆಗಿದೆ. ಮೋಸ್ಟ್ಲಿ ನೀವು ಟೀಸರ್ ಎಲ್ಲ ನೋಡಿರ್ತೀರ, ಎಲ್ಲ ಅಪ್ರಿಷಿಯೇಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಮ್ಗೆ ಸಪೋರ್ಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಅವರು. ಕೋಣ ಹೇಗಾಯಿತು ಅಂದರೆ ಕಂಪ್ಲೀಟಾಗಿ ನಾವು ಆ್ಯಕ್ಚುಲಿ ಒಂದು ಪ್ಲ್ಯಾನ್ ಮಾಡಿ ವಿ ವಾಂಟೆಡ್ ಟು ಕ್ಯಾಸ್ಟ್ ಕೋಮಲ್ ಸರ್. ಸೊ ಒಂದು ಹಳ್ಳಿಲಿ ಆಗೋವಂಥ ಒಂದು ಕತೆ ಅದನ್ನು ತೊಗೊಂಡೋಗಿ ಅವ್ರಿಗೆ ಹೇಳಿ ದೆನ್ ದ ಮೇಕಿಂಗ್ ವೈಸ್ ವಿ ವಾಂಟೆಡ್ ಟು ಪ್ಲ್ಯಾನ್ ಇನ್ ಎ ಡಿಫ್ರೆಂಟ್ ವೇ. ತುಂಬ ದೊಡ್ಡದಾಗಿ ಒಂದು ದಿನ ಲಾರ್ಜರ್ ಸ್ಕೇಲ್ ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡಿದ್ವಿ. ನೀವು ಮೋಸ್ಟ್ ಟೀಸರ್ ನೋಡಿರ್ತೀರ, ಗೊತ್ತಿರುತ್ತೆ. ಸರ್, ಏನು ಹೇಳುತ್ತೆ ಕೋಣ ಅನ್ನುವಂತಹ ಸಿನಿಮಾ? ಎಕ್ಸಾಕ್ಟ್ಲಿ ಯಾವ ಜೋನರಲ್ಲಿರುತ್ತೆ? ಸ್ವಲ್ಪನೇ ಹೇಳಿ ಆಯಿತಾ? ಹೇಳಿದೆ. ಇಟ್ಸ್ ಅ ಡಾರ್ಕ್ ಕಾಮಿಡಿ, ಥ್ರಿಲ್ಲರ್, ಸಸ್ಪೆನ್ಸ್ ಇರುತ್ತೆ ಫಿಲ್ಮಲ್ಲಿ. ಹೊಸ ರೀತಿಯಲ್ಲಿ ಕೋಮಲ್ ಸರ್ನ ನೋಡ್ಬೋದು. ಅಫ್ಕೋರ್ಸ್, ಹೌದು, ಹೊಸ ರೀತಿಲಿ ಕೋಮಲ್ ಸರ್ನ ನೋಡ್ಬೋದು. ಈ ಜೋಡಿ ನೀವು ತೋರಿಸ್ತೀರಿ ಅಂತ ಕೋಮಲ್ ಸರ್ ಮತ್ತು ತನಿಷಾ ಮ್ಯಾಮ್? ಇವತ್ತು ಸಖತ್ ಭಾಳ ಎಕ್ಸೈಟಿಂಗ್ ಆಗಿರುತ್ತೆ. ಅದಕ್ಕೆ ಸಪ್ರೇಟಾಗಿ ಒಂದು ಟೀಸರ್ ಪ್ಲಾನ್ ಮಾಡಿದ್ದೀರಿ. ಮ್ಯಾಮ್ದು ಒಂದು ಇಂಟ್ರಡಕ್ಷನ್ ಇರುತ್ತೆ, ಪ್ಲಸ್ ಸರ್ದು ಒಂದು ಡಿಫ್ರೆಂಟ್ ಇಂಟ್ರಡಕ್ಷನ್ ಇರುತ್ತೆ. ಲೆಟ್ಸ್ ಕ್ಯಾಚ್ ಅಪ್ ವಿತ್ ದ ಟೀಸರ್ ವೆರಿ ಸೂನ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್.